ನನ್ನ ಹೆಸರು ಆನಂದ. ನಮ್ಮದು ವಿಜಯಪುರ ಕಡೆಯ ಒಂದು ಚಂದದ ಹಳ್ಳಿ. ನಾನು ಓದಲಿಕ್ಕೆ ಅಂತ ಪಕ್ಕದ ದೊಡ್ಡ ಊರಿಗೆ ಹೋಗಿ ರೂಮ್ ಮಾಡಿಕೊಂಡಿದ್ದೆ. ನನ್ನ ಸೋದರ ಮಾವನ ಮಗಳು ರೇಖಾ. ರೇಖಾ ಅಂದ್ರೆ ನನಗೆ ಸಣ್ಣ ವಯಸ್ಸಿನಿಂದಲೂ ಪ್ರಾಣ. ಅವಳು ನನ್ನನ್ನು ಕಂಡರೆ ಸಾಕು, ಮುಖದ ತುಂಬಾ ನಾಚಿಕೆ ತಂದುಕೊಂಡು ಆನಂದ ಬಂದ್ಯಾ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ಲು. ರೇಖಾ ನೋಡಾಕ ಅಪ್ಪಟ ಉತ್ತರ ಕರ್ನಾಟಕದ ಶರಬತ್ತಿನ ತರಹ ಬಾಳ ಲಕ್ಷಣವಾಗಿದ್ಲು. ದುಂಡಗಿನ ಮುಖ, ಕಪ್ಪನೆಯ ಉದ್ದ ಜುಟ್ಟು, ಮತ್ತೆ ಅವಳು ಇಳಕಲ್ ಸೀರೆ ಉಟ್ಟರೆ ಸಾಕು, ಇಡೀ ಊರೇ ಅವಳ ಕಡೆ ತಿರುಗಿ ನೋಡ್ತಿತ್ತು. ಒಂದು ಸಲ ಹಬ್ಬದ ರಜೆಗೆ ನಾನು ಮಾವನ ಮನೆಗೆ ಹೋಗಿದ್ದೆ. ಮಾವ ಮತ್ತು ಅತ್ತೆ ಇಬ್ಬರು ನೆಂಟರ ಮದುವೆಗೆ ಅಂತ ಪಕ್ಕದ ಊರಿಗೆ ಹೋಗಿದ್ರು. ಮನ್ಯಾಗ ನಾನು ಮತ್ತು ರೇಖಾ ಇಬ್ಬರೇ ಉಳಕೊಂಡಿದ್ವಿ. ಆನಂದ, ಮನ್ಯಾಗ ಯಾರೂ ಇಲ್ಲಪ್ಪ, ನನಗೊಬ್ಬಳೇ ಇರಲಾಕ ಒಂಥರ ಧೈರ್ಯ ಸಾಲವಲ್ತು ನೋಡ್ರಿ ಅಂದ್ಲು ರೇಖಾ ನಡುಮನೆಯಲ್ಲಿ ನಿಂತು. ಸಂಜೆಯಾಗುತ್ತಾ ಬಂದಂತೆ ರೇಖಾ ಅಡುಗೆ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಬಡಿಯಾಕ ಹತ್ತಿದ್ಲು. ನಾನು ಮೆಲ್ಲನೆ ಅಡುಗೆ ಮನೆಯ ಬಾಗಿಲ ಹತ್ತಿರ ಬಂದು ನಿಂತೆ. ಅವಳು ರೊಟ್ಟಿ ತಟ್ಟುವಾಗ ಅವಳ ಕೈ ಬಳೆಗಳ ಸದ್ದು ಗಲ್ ಗಲ್ ಅಂತ ಇಡೀ ಮನ್ಯಾಗ ಕೇಳಿಸ್ತಿತ್ತು. ಒಲೆಯ ಉರಿಯ ಕಾವಿಗೆ ಅವಳ ಮುಖದ ಮೇಲೆ ಬಿದ್ದಿದ್ದ ಬೆವರಿನ ಹನಿಗಳು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಏನ ರೇಖಾ, ಇವತ್ತು ಬಾಳ ಚಂದ ಕಾಣಾಕತ್ತಿ ಅಂದೆ ನಾನು ಮೆಲ್ಲನೆ ಅವಳ ಹತ್ತಿರ ಸರಿದು. ನನ್ನ ಮಾತು ಕೇಳಿ ರೇಖಾ ಮುಖ ಕೆಂಪಗಾಯಿತು. ಹೋಗ್ರಿ ಆನಂದ ಅವರೇ, ಸುಮ್ಮನೆ ಕಾಡಿಸಬೇಡ್ರಿ, ಯಾರಾದ್ರೂ ಬಂದ್ರೆ ಏನನ್ಕೋತಾರೆ ಅಂದ್ಲು. ಆದ್ರೆ ಅವಳ ಕಣ್ಣುಗಳಾಗ ನನ್ನ ಮೇಲಿರೋ ಪ್ರೀತಿ ಎದ್ದು ಕಾಣ್ತಿತ್ತು. ಅಷ್ಟರಲ್ಲೇ ಜೋರಾಗಿ ಗಾಳಿ ಬೀಸಿ ಮುಂಗಾರು ಮಳೆ ಶುರುವಾಯಿತು. ಹಳ್ಳಿ ಮನ್ಯಾಗ ಕರೆಂಟ್ ತಟ್ಟನೆ ಹೋಯಿತು. ಅಡುಗೆ ಮನ್ಯಾಗ ಪೂರ್ತಿ ಕತ್ತಲಾಯಿತು. ರೇಖಾ ಹೆದರಿಯ ಅಯ್ಯೋ ಆನಂದ ಅನ್ನುತ್ತ ತಟ್ಟನೆ ಬಂದು ನನ್ನ ಎದೆಗೆ ಬಿದ್ದಳು. ಅವಳ ಮೃದುವಾದ ದೇಹ ನನ್ನ ಇಡೀ ಮೈಗೆ ತಾಗಿದಾಗ ನನ್ನ ಮೈಯಾಗ ಮಿಂಚು ಹರಿದಂತಾಯಿತು. ನಾನು ಅವಳ ನಡು ಸವರಿ, ಹೆದರಬೇಡ ರೇಖಾ, ನಾನು ಇದ್ದೀನಿ ನಿನ್ನ ಜೊತೆ ಅಂದೆ. ರೇಖಾ ನನ್ನಿಂದ ದೂರ ಹೋಗಲಿಲ್ಲ, ಬದಲಿಗೆ ನನ್ನ ಶರ್ಟ್ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಎದೆಗೆ ಇನ್ನೂ ಹತ್ತಿರ ಸರಿದ್ಲು. ಕತ್ತಲಲ್ಲಿ ಅವಳ ಬಿಸಿ ಉಸಿರಾಟದ ವೇಗ ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆ ಮುಚ್ಚಿದ ಬಾಗಿಲಿನ ಹಿಂದೆ ನಮ್ಮಿಬ್ಬರ ನಡುವೆ ಇದ್ದ ನಾಚಿಕೆಯ ಬೇಲಿ ಕರಗಿಹೋಯಿತು. ನಾನು ಮೆಲ್ಲನೆ ಅವಳ ಮುಖವನ್ನು ನನ್ನ ಕೈಗಳಿಗೆ ತಗೊಂಡು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟೆ. ರೇಖಾ ಕಣ್ಣುಗಳನ್ನು ಮುಚ್ಚಿಕೊಂಡಳು, ಅದು ಅವಳ ಒಪ್ಪಿಗೆಯ ಸಂಕೇತವಾಗಿತ್ತು. ಆ ರಾತ್ರಿ ನಮ್ಮಿಬ್ಬರ ಹೊಸ ಪ್ರೇಮದ ಸುದೀರ್ಘ ಪಯಣಕ್ಕೆ ಮುನ್ನುಡಿ ಬರೆಯಿತು. ಆ ರೋಮಾಂಚನಕಾರಿ ರಾತ್ರಿಯ ನಂತರ ಮುಂಜಾನೆ ಕೋಳಿಯ ಕೂಗು ಕೇಳಿಸಿ ನನ್ನ ಕಣ್ಣುಗಳು ಮೆಲ್ಲನೆ ತೆರೆದುಕೊಂಡವು. ಹಾಸಿಗೆಯ ಮೇಲೆ ನನ್ನ ಪಕ್ಕದಲ್ಲೇ ರೇಖಾ ಮಲಗಿದ್ದಳು. ಅವಳ ಕಪ್ಪನೆಯ ಉದ್ದ ಜುಟ್ಟು ಹಾಸಿಗೆಯ ಮೇಲೆಲ್ಲ ಹರಡಿಕೊಂಡಿತ್ತು. ಮುಂಜಾನೆಯ ತಂಪಾದ ಗಾಳಿಗೆ ಅವಳು ಸಣ್ಣಗೆ ನಡುಗುತ್ತಿದ್ದಾಗ ನಾನು ಮೆಲ್ಲನೆ ಹೊದಿಕೆಯನ್ನು ಅವಳ ಮೈಮೇಲೆ ಹೊದಿಸಿದೆ. ಆಗಲೇ ರೇಖಾ ಕಣ್ಣು ತೆರೆದು ನನ್ನನ್ನು ನೋಡಿದಳು. ನನ್ನ ಕಣ್ಣುಗಳಿಗೆ ಅವಳ ಕಣ್ಣುಗಳು ತಗುಲಿದ ತಕ್ಷಣ ಅವಳ ಮುಖ ಪೂರ್ತಿ ಕೆಂಪಗಾಯಿತು. ತಟ್ಟನೆ ಸೀರೆಯ ಸೆರಗನ್ನು ಮುಖಕ್ಕೆ ಅಡ್ಡ ಹಿಡಿದುಕೊಂಡು ಹಾಸಿಗೆಯಿಂದ ಎದ್ದು ಓಡಲು ಹೋದಳು. ನಾನು ಬಿಡದೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನನ್ನ ಕಡೆಗೆ ಎಳೆದುಕೊಂಡೆ. ರೇಖಾ ಮತ್ತೆ ಬಂದು ನನ್ನ ಎದೆಯ ಮೇಲೆ ಬಿದ್ದಳು. ಏನ ರೇಖಾ, ನಿನ್ನೆ ರಾತ್ರಿಯೆಲ್ಲ ಅಷ್ಟೊಂದು ಪ್ರೀತಿ ತೋರಿಸಿ ಇವತ್ತು ಮುಂಜಾನೆ ಇಷ್ಟೊಂದು ನಾಚಿಕೆನ ಅಂದೆ ಅವಳ ಗಲ್ಲವನ್ನು ಮೆಲ್ಲನೆ ಸವರುತ್ತಾ. ಹೋಗ್ರೀ ಆನಂದ, ನಿನ್ನೆ ಕತ್ತಲಲ್ಲಿ ಏನೋ ಆಗಿಹೋಯಿತು. ಈಗ ಮುಂಜಾನೆ ನಿಮ್ಮ ಕಣ್ಣು ನೋಡಾಕ ನನಗ ಬಾಳ ಸಂಕೋಚ ಆಗ್ತದ್ರಿ ಅಂದಳು ನನ್ನ ಎದೆಯ ಮರೆಯಲ್ಲಿ ಮುಖ ಬಚ್ಚಿಟ್ಟುಕೊಳ್ಳುತ್ತಾ. ಅಂದು ಪೂರ್ತಿ ಮಳೆ ಇರೋದ್ರಿಂದ ನನಗೂ ಹೊರಗಡೆ ಹೋಗಾಕ ಆಗಲಿಲ್ಲ. ಮಧ್ಯಾಹ್ನ ರೇಖಾ ನನಗಾಗಿಯೇ ಬಿಸಿ ಬಿಸಿ ಸಜ್ಜೆ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡಾಕ ಅಡುಗೆ ಮನ್ಯಾಗ ನಿಂತಿದ್ಲು. ನಾನು ಮೆಲ್ಲನೆ ಅವಳ ಬೆನ್ನಿನ ಹಿಂದೆ ಹೋಗಿ ನಿಂತೆ. ರೇಖಾ ರೊಟ್ಟಿ ಬಡಿಯುವಾಗ ಅವಳ ಸೊಂಟದ ಸಣ್ಣ ನಡುಕ ನನ್ನ ಕಣ್ಣುಗಳನ್ನು ಸೆಳೆಯುತ್ತಿತ್ತು. ನಾನು ಡೇಯಲಾರದೆ ಹಿಂದಿನಿಂದ ಹೋಗಿ ಅವಳ ನಡು ಸವರಿ ಗಟ್ಟಿಯಾಗಿ ಅಪ್ಪಿಕೊಂಡೆ. ರೇಖಾ ಒಮ್ಮೆಲೆ ಅಯ್ಯೋ ಅನ್ನುತ್ತಾ ನಡುಗಿ ಹೋದಳು. ಆನಂದ, ಬಿಡ್ರಿ, ಕೈಯಾಗ ಲಟ್ಟಣಿಗೆ ಐತಿ, ಯಾರಾದ್ರೂ ಬಂದ್ರೆ ಏನನ್ಕೋತಾರೆ ಅಂದಳು ಸುಳ್ಳು ಕೋಪ ತೋರ್ಪಡಿಸುತ್ತಾ. ಮನ್ಯಾಗ ಯಾರೂ ಇಲ್ಲ ರೇಖಾ, ಅತ್ತೆ ಮಾವ ಬರೋಕೆ ಇನ್ನೂ 2 ದಿನ ಐತಿ. ಅಲ್ಲಿಯವರೆಗೂ ನೀನು ಬರೀ ನನ್ನವಳು ಎನ್ನುತ್ತಾ ಅವಳ ಕುತ್ತಿಗೆಯ ಹಿಂಭಾಗಕ್ಕೆ ನನ್ನ ತುಟಿಗಳನ್ನು ಒತ್ತಿದೆ. ಅವಳ ತೇವವಾದ ಉಸಿರಾಟದ ವೇಗ ಹೆಚ್ಚಾಯಿತು. ಕೈಯಲ್ಲಿದ್ದ ಲಟ್ಟಣಿಗೆ ಕೆಳಗೆ ಬಿತ್ತು. ಸಂಜೆಯಾಗುತ್ತಿದ್ದಂತೆ ವಾತಾವರಣ ಮತ್ತೆ ಪೂರ್ತಿ ತಂಪಾಯಿತು. ರೇಖಾ ತಿಳಿ ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ನನ್ನ ರೂಮಿಗೆ ಬಂದಳು. ಹಳ್ಳಿಯ ಮಂದ ಬೆಳಕಿನಲ್ಲಿ ಅವಳ ರೂಪ ದೇವತೆಯಂತೆ ಕಾಣಿಸುತ್ತಿತ್ತು. ನಾನು ಮುಂಭಾಗದ ಬಾಗಿಲನ್ನು ಒಳಗಿನಿಂದ ಗಟ್ಟಿಯಾಗಿ ಲಾಕ್ ಮಾಡಿದೆ. ರೂಮಿನ ಮಂದ ಬೆಳಕಿನಲ್ಲಿ ಇಬ್ಬರ ಕಣ್ಣುಗಳು ಒಂದನ್ನೊಂದು ದಿಟ್ಟಿಸಿದವು. ನಾನು ಅವಳ ಸೀರೆಯ ಸೆರಗನ್ನು ಮೆಲ್ಲನೆ ಹಿಡಿದು ಎಳೆದಾಗ ಕಾವೇರಿದ ಹರೆಯದ ಹಠ ಇಬ್ಬರಲ್ಲೂ ಶುರುವಾಯಿತು. ಬೆವರಿನ ಹನಿಗಳು ಅವಳ ನುಣುಪಾದ ಬೆನ್ನಿನ ಮೇಲೆ ಜಾರುತ್ತಿದ್ದವು. ಆ ತಂಪಾದ ರಾತ್ರಿಯಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರು ಪೂರ್ತಿಯಾಗಿ ಆವರಿಸಿಕೊಂಡು ಪ್ರೀತಿಯ ಆಳವಾದ ಸಾಗರಕ್ಕೆ ಜಾರಿದೆವು. ಆ 2ನೇ ರಾತ್ರಿಯ ಮಧುರ ಮಿಲನ ನಮ್ಮಿಬ್ಬರ ಮನಸ್ಸಿನಲ್ಲಿದ್ದ ಎಲ್ಲಾ ಸಂಕೋಚದ ಬೇಲಿಗಳನ್ನು ಮುರಿದು ಹಾಕಿತ್ತು. ರೇಖಾ ಈಗ ಮುಂಚಿನ ತರಹ ಕೇವಲ ನಾಚಿಕೆ ಪಡುವ ಹಳ್ಳಿ ಹುಡುಗಿಯಾಗಿರಲಿಲ್ಲ. ಅವಳ ನಡಿಗೆಯಲ್ಲಿ, ನನ್ನನ್ನು ನೋಡುವ ನೋಟದಲ್ಲಿ ಒಂದು ಹೊಸ ತರಹದ ಪ್ರೀತಿ ಮತ್ತು ಕಾಮನೆ ಎದ್ದು ಕಾಣುತ್ತಿತ್ತು.
ಅತ್ತೆ ಮತ್ತು ಮಾವ ಊರಿನಿಂದ ಮರಳಲು ಇನ್ನೂ ಕೇವಲ ಒಂದೇ ದಿನ ಬಾಕಿ ಇದೆ ಎಂಬ ನೆನಪು ಇಬ್ಬರಲ್ಲೂ ಒಂದು ರೀತಿಯ ಆತುರ ಮತ್ತು ವಿಚಿತ್ರ ತಳಮಳವನ್ನು ಉಂಟುಮಾಡುತ್ತಿತ್ತು. ಮರುದಿನ ಸಾಯಂಕಾಲ ನಾನು ರೂಮಿನಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದಾಗ ರೇಖಾ ಕೈಯಲ್ಲಿ ಬಿಸಿ ಬಿಸಿ ಚಹಾ ಕಪ್ ಹಿಡಿದುಕೊಂಡು ಬಂದಳು. ಅವಳು ಅಂದು ಕಡು ಕೆಂಪು ಬಣ್ಣದ ಇಳಕಲ್ ಸೀರೆ ಉಟ್ಟಿದ್ದಳು. ಹಣೆ ತುಂಬ ಇಟ್ಟಿದ್ದ ಕುಂಕುಮ ಮತ್ತು ಜಾರುತ್ತಿದ್ದ ಸೀರೆಯ ಸೆರಗು ಅವಳ ಯೌವನವನ್ನು ಇನ್ನಷ್ಟು ಎದ್ದು ಕಾಣಿಸುವಂತೆ ಮಾಡಿದ್ದವು. ಆನಂದ, ತಗೂರಿ ಚಹಾ ಅಂದಳು ನನ್ನ ಪಕ್ಕದಲ್ಲೇ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ. ಚಹಾಕ್ಕಿಂತ ನಿನ್ನ ಈ ರೂಪನೇ ಬಾಳ ಸಿಹಿಯಾಗಿದೆ ರೇಖಾ ಎನ್ನುತ್ತಾ ನಾನು ಚಹಾ ಕಪ್ಪಕ್ಕಕ್ಕಿಟ್ಟು ಅವಳ ನುಣುಪಾದ ಕೈಗಳನ್ನು ನನ್ನ ಕೈಗೆ ತಗೊಂಡೆ. ರೇಖಾಳ ಕಣ್ಣುಗಳಲ್ಲಿ ಪ್ರೀತಿಯ ಸುನಾಮಿಯೇ ಎದ್ದಂತಿತ್ತು. ಅವಳು ಮೆಲ್ಲನೆ ತನ್ನ ತಲೆಯನ್ನು ನನ್ನ ಎದೆಯ ಮೇಲೆ ಇಟ್ಟುಕೊಂಡಳು. ಆನಂದ, ನಾಳೆ ಹಬ್ಬಕ್ಕ ಅತ್ತೆ ಮತ್ತು ಮಾವ ಬಂದು ಬಿಡ್ತಾರೆ. ಆಮೇಲೆ ನಮಗೆ ಹೀಗೆ ಒಬ್ಬರನ್ನೊಬ್ಬರು ಹತ್ತಿರದಿಂದ ನೋಡಾಕ ಮಾತಾಡಿಸಾಕ ಸಮಯ ಸಿಗೋದಿಲ್ಲ. ಪ್ರೀತಿ ಒಂಥರ ಕಣ್ಣಾಮುಚ್ಚಾಲೆ ಆಗಿಬಿಡ್ತದ್ರಿ ಅಂದಳು ಭಾವುಕಳಾಗಿ. ಅವರು ಬರುವ ಮುನ್ನ ಇರುವ ಈ ರಾತ್ರಿ ಪೂರ್ತಿ ನಮ್ಮದೇ ರೇಖಾ. ಯಾರಿಗೂ ಹೆದರಬೇಡ ಎನ್ನುತ್ತಾ ನಾನು ಅವಳ ಗಲ್ಲವನ್ನು ಮೆಲ್ಲನೆ ಮೇಲೆತ್ತಿ ಅವಳ ಕೆಂಪಾದ ತುಟಿಗಳ ಮೇಲೆ ನನ್ನ ತುಟಿಗಳನ್ನಿಟ್ಟೆ. ರೂಮಿನ ಹಳೆಯ ಮರದ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಂತೆ ಇಡೀ ಜಗತ್ತೇ ನಿಶ್ಶಬ್ದವಾದಂತಾಯಿತು. ಮಂದ ಬೆಳಕಿನಲ್ಲಿ ಅವಳ ಕೆಂಪು ಸೀರೆಯ ಮರೆಯಲ್ಲಿ ಅಡಗಿದ್ದ ಆ ನಿಗೂಢ ಸೌಂದರ್ಯ ನನ್ನ ಕಣ್ಣುಗಳ ಮುಂದೆ ಅನಾವರಣಗೊಳ್ಳುತ್ತಿತ್ತು. ನಾನು ಮೆಲ್ಲನೆ ಅವಳ ಸೀರೆಯ ಮುದ್ರೆಗಳನ್ನು ಸಡಿಲಗೊಳಿಸಿದಾಗ ಅವಳು ರೋಮಾಂಚನದಿಂದ ನನ್ನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಬೆನ್ನಿನ ನುಣುಪಾದ ಚರ್ಮಕ್ಕೆ ನನ್ನ ಬಿಸಿ ಹಸ್ತಗಳು ತಗುಲಿದಾಗ ರೇಖಾಳ ಇಡೀ ದೇಹ ಒಂದು ಕ್ಷಣ ನಡುಗಿಹೋಯಿತು. ಅವಳ ಉಸಿರಾಟದ ವೇಗ ಇನ್ನೂ ಹೆಚ್ಚಾಯಿತು. ಆ ತಂಪಾದ ಹಳ್ಳಿಯ ರಾತ್ರಿಯಲ್ಲಿ ಇಬ್ಬರ ಹರೆಯದ ಹಠ ಮತ್ತು ಮಧುರವಾದ ಪ್ರೇಮದ ಕಾದಾಟ ಮತ್ತೆ ಶುರುವಾಯಿತು. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಬೆಳಗಿನ ಜಾವದವರೆಗೂ ಮುಗಿಯದ ಆ ಸುದೀರ್ಘ ಪ್ರೇಮದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ಅತ್ತೆ ಮತ್ತು ಮಾವ ಊರಿನಿಂದ ಮರಳಲು ಇನ್ನೂ ಕೇವಲ ಒಂದೇ ಒಂದು ದಿನ ಬಾಕಿಯಿತು. ನಾಳೆ ಮುಂಜಾನೆ ಅವರು ಬಂದೇ ಬಿಡುತ್ತಾರೆ ಎಂಬ ನೆನಪು ನಮ್ಮಿಬ್ಬರಲ್ಲೂ ಒಂದು ರೀತಿಯ ಆತುರ ಮತ್ತು ವಿಚಿತ್ರ ತಳಮಳವನ್ನು ಉಂಟುಮಾಡುತ್ತಿತ್ತು. ಇರುವ ಈ ಕಡೆಯ ರಾತ್ರಿಯನ್ನು ಎಂದಿಗೂ ಮರೆಯಲಾಗದಂತೆ ಕಳೆಯಬೇಕೆಂದು ಇಬ್ಬರೂ ತೀರ್ಮಾನಿಸಿದೆವು. ಅಂದು ಸಂಜೆ ಹಳ್ಳಿಯಲ್ಲಿ ಜೋರಾಗಿ ಮಳೆಗಾಳಿ ಶುರುವಾಯಿತು. ಹಳೆಯ ಮರಗಳು ಜೋರಾಗಿ ಶಬ್ದ ಮಾಡುತ್ತಿದ್ದವು. ರೇಖಾ ಹಿತ್ತಲ ಬಾಗಿಲು ಮುಚ್ಚಲು ಹೋದಾಗ ಜೋರಾಗಿ ಬೀಸಿದ ಗಾಳಿಗೆ ಅವಳ ಸೀರೆಯ ಸೆರಗು ಸಂಪೂರ್ಣವಾಗಿ ಜಾರಿ ಕೆಳಗೆ ಬಿದ್ದಿತು. ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ. ಮಂದ ಬೆಳಕಿನಲ್ಲಿ ಅವಳ ಆ ನುಣುಪಾದ ಸೊಂಟ ಮತ್ತು ಕಾವೇರಿದ ಯೌವನ ನನ್ನ ಕಣ್ಣುಗಳ ಮುಂದೆ ಪೂರ್ತಿಯಾಗಿ ಅನಾವರಣಗೊಂಡಿತು. ನನ್ನನ್ನು ನೋಡಿದ ರೇಖಾ ತಟ್ಟನೆ ಸೀರೆ ಸರಿಪಡಿಸಿಕೊಳ್ಳಲು ಯತ್ನಿಸಲಿಲ್ಲ. ಬದಲಿಗೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಹಠ ಮತ್ತು ತೀವ್ರವಾದ ಹಂಬಲವಿತ್ತು. ನಾನು ಹೆಜ್ಜೆ ಇಟ್ಟು ಅವಳ ಹತ್ತಿರ ಹೋದೆ. ನನ್ನ ಕೈಗಳು ಮೆಲ್ಲನೆ ಅವಳ ಬೆನ್ನಿನ ನುಣುಪಾದ ಚರ್ಮವನ್ನು ಸ್ಪರ್ಶಿಸಿದಾಗ ರೇಖಾಳ ಇಡೀ ದೇಹ ಒಂದು ಕ್ಷಣ ನಡುಗಿತು. ಆನಂದ, ನಾಳೆಯಿಂದ ಎಲ್ಲರೂ ಬರ್ತಾರೆ. ಆಮೇಲೆ ನಾನು ನಿನ್ನನ್ನು ಹೀಗೆ ಮುಟ್ಟೋಕುವಾಗಲ್ಲ. ಇವತ್ತು ರಾತ್ರಿ ನನಗೆ ನಿನ್ನ ಪ್ರೀತಿಯ ಆಳವನ್ನು ಪೂರ್ತಿಯಾಗಿ ಉಣಿಸು ಎಂದು ರೇಖಾ ಪಿಸುಗುಟ್ಟಿದಳು. ಅವಳ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಗುಲಿದಾಗ ನನ್ನಲ್ಲಿದ್ದ ಹತೋಟಿ ಸಂಪೂರ್ಣವಾಗಿ ತಪ್ಪಿಹೋಯಿತು. ನಾನು ಮೆಲ್ಲನೆ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದೆ. ರೂಮಿನ ಬಾಗಿಲು ಮುಚ್ಚಿಕೊಂಡಿತು. ಆ ತಂಪಾದ ರಾತ್ರಿಯ ಕಾವಿನಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ರೇಖಾ ಆನಂದದ ಅತಿರೇಕದಿಂದ ನನ್ನ ಬೆನ್ನನ್ನು ತನ್ನ ನುಣುಪಾದ ಬೆರಳುಗಳಿಂದ ಗಟ್ಟಿಯಾಗಿ ಪರಚುತ್ತಿದ್ದಳು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಪ್ರೀತಿಯ ಆಳವಾದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ಈ ಮಧುರ ಕಾದಾಟ ರಾತ್ರಿಯಿಡೀ ಮುಂದುವರಿಯಿತು. ಆ ಸುದೀರ್ಘ ಹಾಗೂ ರೋಮಾಂಚನಕಾರಿ ರಾತ್ರಿಯ ನಂತರ ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಇಬ್ಬರಿಗೂ ಎಚ್ಚರವಾಯಿತು. ರೇಖಾ ನನ್ನ ಎದೆಯ ಮೇಲೆ ತಲೆಯಿಟ್ಟು ಹಾಯಾಗಿ ಮಲಗಿದ್ದಳು. ಅವಳ ಮುಖದಲ್ಲಿದ್ದ ಆ ತೃಪ್ತಿ ಮತ್ತು ಶಾಂತಿ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ನಾವು ಹಾಸಿಗೆಯಿಂದ ಎದ್ದು ಮುಖ ತೊಳೆದು ತಯಾರಾಗುವಷ್ಟರಲ್ಲಿ ಹೊರಗಡೆ ಎತ್ತಿನ ಬಂಡಿಯ ಸದ್ದು ಕೇಳಿಸಿತು. ಅತ್ತೆ ಮತ್ತು ಮಾವ ಊರಿನಿಂದ ಮರಳಿ ಬಂದಿದ್ದರು. ರೇಖಾ ತಟ್ಟನೆ ಅಡುಗೆಗೆ ಓಡಿಹೋಗಿ ಏನೂ ತಿಳಿಯದವಳಂತೆ ಚಹಾ ಮಾಡಲು ನಿಂತಳು. ನಾನು ಅಂಗಳಕ್ಕೆ ಬಂದು ಮಾವನಿಗೆ ನಮಸ್ಕರಿಸಿದೆ. ಏನಪ್ಪ ಆನಂದ, ಮನ್ಯಾಗ ಇಬ್ಬರೇ ಇದ್ದ ಸೆಟಪ್ ಸರಿಯಿತ್ತಲ್ಲ? ರೇಖಾ ಏನೂ ತೊಂದರೆ ಮಾಡಲಿಲ್ಲ ತಾನೇ ಎಂದು ಮಾವ ಪ್ರೀತಿಯಿಂದ ಕೇಳಿದರು. ಇಲ್ಲ ಮಾವ, ಭಾಳ ಚಂದ ನೋಡಿಕೊಂಡಳು ಎನ್ನುತ್ತಾ ನಾನು ಅಡುಗೆ ಮನೆಯ ಕಡೆ ನೋಡಿದೆ. ಅಲ್ಲಿ ನಿಂತಿದ್ದ ರೇಖಾ ನಾಚಿಕೆಯಿಂದ ತಲೆ ತಗ್ಗಿಸಿ ಮುಗುಳ್ನಗುತ್ತಿದ್ದಳು. ಆ ನಗುವಿನಲ್ಲಿ ನಮ್ಮಿಬ್ಬರ 3 ದಿನಗಳ ರಹಸ್ಯ ಪ್ರೇಮದ ಮಧುರ ನೆನಪುಗಳು ಅಡಗಿದ್ದವು. ನಾವು ಸಮಾಜದ ಕಣ್ಣು ತಪ್ಪಿಸಿ ಈ ಪ್ರೀತಿಯನ್ನು ಹೆಚ್ಚು ದಿನ ಮುಚ್ಚಿಡಲು ಬಯಸಲಿಲ್ಲ. ಅಂದೇ ಸಾಯಂಕಾಲ ಮಾವ ಮತ್ತು ಅತ್ತೆ ನಮ್ಮಿಬ್ಬರನ್ನೂ ಹತ್ತಿರ ಕರೆದು ಕುಳ್ಳಿರಿಸಿಕೊಂಡರು. ಆನಂದ, ನೀನು ನಮ್ಮ ಮನೆ ಹುಡುಗ. ರೇಖಾಗೂ ನಿನ್ನ ಕಂಡ್ರೆ ಭಾಳ ಇಷ್ಟ ಐತಿ.
ನಿಮ್ಮಿಬ್ಬರ ಮದುವೆಯನ್ನು ಮುಂದಿನ ತಿಂಗಳೇ ನಡೆಸಿಬಿಡೋಣ ಅಂತ ಅಂದುಕೊಂಡಿದ್ದೇವೆ, ನಿನ್ನ ಒಪ್ಪಿಗೆ ಆಯ್ತಾ ಎಂದರು ಮಾವ. ನನ್ನ ಮನಸ್ಸಿನಲ್ಲಿದ್ದ ಆಸೆ ದೊಡ್ಡವರ ಬಾಯಿಂದ ಬಂದಾಗ ನನಗೆ ಅಪಾರ ಸಂತೋಷವಾಯಿತು. ನಾನು ತಕ್ಷಣ ಒಪ್ಪಿಗೆ ನೀಡಿದೆ. ರೇಖಾ ನಾಚಿಕೆಯಿಂದ ಓಡಿಹೋಗಿ ರೂಮಿನೊಳಗೆ ಸೇರಿಕೊಂಡಳು. ಮುಂದಿನ 1 ತಿಂಗಳಲ್ಲಿ ಇಡೀ ಹಳ್ಳಿಯೇ ಮೆಚ್ಚುವಂತೆ ನಮ್ಮ ಸೀಮೆಯ ಅತ್ಯಂತ ಸುಂದರ ಮುಹೂರ್ತದಲ್ಲಿ ನಮ್ಮ ಮದುವೆ ನೆರವೇರಿತು. ಮದುವೆಯ ನಂತರ ರೇಖಾ ಕೇವಲ ನನ್ನ ಮಾವನ ಮಗಳಾಗಿ ಉಳಿಯಲಿಲ್ಲ, ಅವಳು ನನ್ನ ಅರ್ಧಾಂಗಿನಿಯಾಗಿ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾದಳು. ಈಗ ಮುಚ್ಚಿದ ಬಾಗಿಲಿನ ಹಿಂದೆ ನಾವಿಬ್ಬರೂ ಇರುವಾಗ ಯಾವುದೇ ಹೆದರಿಕೆ ಅಥವಾ ಸಂಕೋಚವಿರಲಿಲ್ಲ. ರಾತ್ರಿ ಜೋರಾಗಿ ಮಳೆ ಬರುತ್ತಿದ್ದಾಗ ರೇಖಾ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಆನಂದ, ಅಂದು ಕತ್ತಲಲ್ಲಿ ಶುರುವಾದ ಈ ಪ್ರೀತಿ ಈಗ ನಮ್ಮ ಜೀವನದ ಬೆಳಕಾಗಿದೆ ಎಂದು ಪಿಸುಗುಟ್ಟಿದಳು. ನಾನು ಅವಳ ಹಣೆಗೆ ಮುತ್ತಿಕ್ಕುತ್ತಾ ಅವಳನ್ನು ನನ್ನ ಬಾಹುವಿನಲ್ಲಿ ಬಂಧಿಸಿದೆ. ಮಾವನ ಮಗಳೊಂದಿಗಿನ ಆ ರಹಸ್ಯ ಪ್ರೇಮದ ಪಯಣ ಈಗ ಹೆಂಡತಿಯೊಂದಿಗಿನ ಶಾಶ್ವತ ಮತ್ತು ಅತ್ಯಂತ ಮಧುರವಾದ ಸಂಸಾರವಾಗಿ ಬದಲಾಗಿತ್ತು. ಕಥೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.